ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ಶಕ್ತಿಯುತ ಪ್ರಾರ್ಥನೆಯ ರಹಸ್ಯ. ಇಂದು ನಾವು ಪ್ರಾರ್ಥನೆಯ ಬಗ್ಗೆ ಕಲಿಯಲಿದ್ದೇವೆ. ಕೇವಲ ಹೇಗೆ ಪ್ರಾರ್ಥಿಸುವುದು ಎಂಬುದರ ಬಗ್ಗೆ ಅಲ್ಲ, ಆದರೆ ಪ್ರಾರ್ಥನೆಯು ನಮ್ಮ ಜೀವನ ಮತ್ತು ದೇವರೊಂದಿಗಿನ ಸಂಬಂಧವನ್ನು ನಿಜವಾಗಿಯೂ ಹೇಗೆ ಬದಲಾಯಿಸುತ್ತದೆ ಎಂಬುದರ ಬಗ್ಗೆ. ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ನಂಬಿಕೆ ಇಡುತ್ತೇವೆ. ನಮಗೆ ಕಷ್ಟ ಬಂದಾಗಲೆಲ್ಲ ನಮ್ಮ ಮೊದಲ ಪ್ರಕ್ರಿಯೆ ಪ್ರಾರ್ಥನೆ. ನಾವು ವಿಫಲವಾದಾಗ ಪ್ರಾರ್ಥಿಸುತ್ತೇವೆ, ನಾವು ಕಷ್ಟಪಡುವಾಗ ಪ್ರಾರ್ಥಿಸುತ್ತೇವೆ. ಹೌದು, ನಾವು ಇವುಗಳಿಗೆಲ್ಲವಕ್ಕೂ ನಾವು ಪ್ರಾರ್ಥಿಸಬೇಕು. ನಮ್ಮ ಪ್ರಾರ್ಥನೆಗೆ ಒಂದು ಆಧಾರವಿದೆ. ದೇವರು ಕರುಣಾಮಯಿ ಎಂಬ ಒಂದು ಪ್ರಬಲ ಸತ್ಯದಿಂದ ನಾವು ನಮ್ಮನ್ನು ಸಮಾಧಾನಗೊಳಿಸುತ್ತೇವೆ. ಪ್ರಲಾಪಗಳು 3:23 ಹೇಳುತ್ತದೆ, ದೇವರ ಕರುಣೆಯು ದಿನ ದಿನವೂ ಹೊಸದಾಗಿ ಒದಗುತ್ತವೆ. ನಮ್ಮ ಜೀವನ ಶೈಲಿಯು ಬದಲಾಗಬೇಕಾಗಿಲ್ಲ. ದೇವರು ಅರ್ಥ ಮಾಡಿಕೊಳ್ಳುತ್ತಾನೆ. ಅವನು ಕರುಣಾಮಯಿ, ಅವನು ನಮ್ಮ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತಾನೆ ಎಂದು ನಾವು ಹೇಳುತ್ತೇವೆ. ದೇವರ ಕರುಣೆ ಎಂದರೆ ನಾವು ಕೇಳುವ ಎಲ್ಲವನ್ನೂ ಕೊಡುವುದಲ್ಲ, ಆದರೆ ದೇವರ ಕರುಣಾಮಯಿ ಎಂದು ಹೇಳುವಾಗ ನಾವು ಏನು ಅರ್ಥೈಸುತ್ತೇವೆ? ದೇವರು ನಮ್ಮ ಸನ್ನಿವೇಶಗಳನ್ನು, ನೋವುಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಅವನು ನಮ್ಮ ವರ್ತನೆಗಳು ಮತ್ತು ರಾಜಿಗಳನ್ನು ಮತ್ತು ಅವನು ನಮಗೆ ಆಜ್ಞಾಪಿಸುವುದನ್ನು ಮಾಡಲು ನಮ್ಮ ಇಷ್ಟವಿಲ್ಲದಿರುವಿಕೆಯನ್ನು ಕಡೆಗಣಿಸುತ್ತಾನೆ ಮತ್ತು ಇನ್ನೂ ನಮಗೆ ಕರುಣೆ ತೋರಿಸುತ್ತಾನೆ ಎಂದು ವಿಶ್ವಾಸಿಗಳು ಭಾವಿಸುತ್ತಾರೆ. ಆದರೆ ಇದು ನಿಜವಲ್ಲ. ಈ ಪ್ರಮುಖ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಪ್ರಾರ್ಥನೆಯು ಪದಗಳಿಂದ ಪ್ರಾರಂಭವಾಗುವುದಿಲ್ಲ, ಆದರೆ ಅರಿವಿನಿಂದ ಆರಂಭವಾಗುತ್ತದೆ. ಅನೇಕ ಜನರು ತನ್ನ ದೈಹಿಕ ಅಗತ್ಯಗಳಿಗಾಗಿ ಮಾತ್ರ ಪ್ರಾರ್ಥಿಸುತ್ತಾರೆ. ಉದ್ಯೋಗ, ಮದುವೆ, ಮಕ್ಕಳು, ಆರೋಗ್ಯ, ಶಿಕ್ಷಣ ಇತ್ಯಾದಿಗಳಿಗಾಗಿ ಮಾತ್ರ ಅವರು ದೇವರನ್ನು ಹುಡುಕುತ್ತಾರೆ. ಇದು ಸರಿಯಾದ ಅಗತ್ಯಗಳು, ಆದರೆ ನಮಗೆ ಇನ್ನೊಂದು ದೊಡ್ಡ ಅಗತ್ಯವಿದೆ. ಅದು ನಮ್ಮ ಆತ್ಮದ ಸಮೃದ್ಧಿ. ನಮ್ಮ ಸ್ವಭಾವ, ಆಲೋಚನೆಗಳು, ನಾವು ಮಾತನಾಡುವ ರೀತಿ ಇತ್ಯಾದಿ ಬದಲಾಗಬೇಕು. ನಮ್ಮ ಆತ್ಮವು ಸಮೃದ್ಧಿಯಾದಾಗ ನಾವು ಎಲ್ಲದಕ್ಕೂ ಸಮರ್ಥರಾಗುತ್ತೇವೆ ಎಂಬುದು ದೇವರು ನಮಗೆ ನೀಡಿದ ವಾಗ್ದಾನ. 3 ಯೋಹಾನ 1:2. ದೇವರು ನಮ್ಮ ದೈಹಿಕ ಅಗತ್ಯಗಳನ್ನು ಪೂರೈಸುವುದಷ್ಟೇ ಅಲ್ಲ, ನಮ್ಮನ್ನು ಬದಲಾಯಿಸಲು, ಸರಿಪಡಿಸಲು, ಮಾರ್ಗದರ್ಶನ ನೀಡಲು ಮತ್ತು ಶುದ್ಧೀಕರಿಸಲು ಸಹ ನಮಗೆ ಅಗತ್ಯವಿದೆ. ನಾವೆಲ್ಲರೂ ದೇವರ ಹತ್ರ ಬರುವುದು ಇದಕ್ಕೆ. ನಮಗೆ ಅಗತ್ಯಗಳಿವೆ. ನಮಗೆ ಅಗತ್ಯಗಳು ಇಲ್ಲದಿದ್ದರೆ ಯಾರೂ ದೇವರ ಹತ್ರ ಬರುವುದಿಲ್ಲ. ಬರ್ತಾರಾ? ಇಲ್ಲ. ಎಲ್ಲರಿಗೂ ಎಲ್ಲ ಇದೆ, ಎಲ್ಲ ತುಂಬಿದೆ ಅಂದರೆ ಅವರಿಗೆ ಯಾರಿಗೂ ದೇವರು ಬೇಡ. ಏನಾದರೂ ಕೊರತೆ ಇದ್ದರೆ ಮಾತ್ರ ದೇವರ ಹತ್ರ ಬರುವುದು. ಒಬ್ಬ ವ್ಯಕ್ತಿಗೆ ಹಣ, ಶಿಕ್ಷಣ, ಪ್ರಭಾವ ಇವೆಲ್ಲವುಗಳು ಇರಬಹುದು, ಆದರೆ ಅವನು ಮುನ್ಕೋಪಿ, ತಾಳ್ಮೆ ಇಲ್ಲದಿರುವವನು, ಸ್ವಯಂ ನಿಯಂತ್ರಣ ಇರುವುದೇ ಇಲ್ಲ, ಶಾಂತಿ ಇರುವುದಿಲ್ಲ. ಒಬ್ಬ ವ್ಯಕ್ತಿಗೆ ಉತ್ತಮ ಜೀವನವನ್ನು ನೀಡಲು ಇವು ಆ ವ್ಯಕ್ತಿಗೆ ಅಗತ್ಯವಾಗಿದೆ. ಈ ಆಂತರಿಕ ಅಗತ್ಯಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಪ್ರಾರ್ಥನೆ ಎಂದರೆ ನಮ್ಮ ದೈಹಿಕ ಕಷ್ಟಗಳು ಮತ್ತು ನೋವುಗಳ ಬಗ್ಗೆ ದೇವರಿಗೆ ಮಾಹಿತಿ ನೀಡುವುದು ಮಾತ್ರ ಅಲ್ಲ, ದೈಹಿಕ ಅಗತ್ಯಗಳು ಆಧ್ಯಾತ್ಮಿಕ ಅಗತ್ಯಗಳಿಗಿಂತ ಮುಖ್ಯವೆಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಯೇಸುದೇವರು ಹೇಳಿದ್ರು ನಮಗೆ ಆಧ್ಯಾತ್ಮಿಕ ಅಗತ್ಯಗಳು ಇವೆ ಎಂದೆ. ಅದೆಲ್ಲ ನಮಗೆ ಗೊತ್ತಿದೆ. ಆದರೆ ನಾವೇನು ತಿಳ್ಕೊಳ್ಳುತ್ತೇವೆ? ನಮ್ಮ ದೈಹಿಕ ಅಗತ್ಯಗಳು ಆಧ್ಯಾತ್ಮಿಕ ಅಗತ್ಯಗಳಿಗಿಂತ ಹೆಚ್ಚು. ಹಾಗೆಯೇ ನಾವು ಭಾವಿಸಿ ಅದಕ್ಕೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಅದು ತಪ್ಪು. ಹಲ್ಲೆಲೂಯ. ದೇವರಿಗೆ ನಮ್ಮ ಕಷ್ಟಗಳ ಬಗ್ಗೆ ಮಾಹಿತಿ ಬೇಕಾಗಿಲ್ಲ. ಅವನಿಗೆ ಈಗಾಗಲೇ ಎಲ್ಲವೂ ತಿಳಿದಿದೆ. ಮತ್ತಾಯ 6:8 ಯೇಸುದೇವರು ಹೇಳಿದರು, ನಿಮ್ಮ ತಂದೆಯನ್ನು ಕೇಳುವುದಕ್ಕಿಂತ ಮುಂಚೆ ನಿಮಗೆ ಅಗತ್ಯವಾಗಿರುವವುಗಳು ಯಾವುದು ಎಂಬುದು ಆತನಿಗೆ ತಿಳಿದಿದೆ. ಹಾಗಾದರೆ ನಾವು ಯಾಕೆ ಪ್ರಾರ್ಥಿಸಬೇಕು? ಈ ವಾಕ್ಯ ಹೇಳಿದ ಮೇಲೆ ನೀವು ಮತ್ತಾಯ 6:9-13 ವಾಕ್ಯಗಳು ತನಕ ನೀವು ಓದಿದರೆ ದೇವರು ಹೇಳಿದರು ಯಾವ ರೀತಿಯಲ್ಲಿ ನಾವು ಪ್ರಾರ್ಥಿಸಬೇಕು ಅಂತ. 8ನೇ ವಾಕ್ಯದಲ್ಲಿ ದೇವರು ಹೇಳುತ್ತಾರೆ, ನಿಮ್ಮ ಅಗತ್ಯಗಳನ್ನು ನೀವು ಬೇಡಿಕೊಳ್ಳುವುದಕ್ಕಿಂತ ಮುಂಚೆ ನನಗೂ ಗೊತ್ತಿದೆ, ಆದರೆ ಹೀಗೆ ಪ್ರಾರ್ಥಿಸಲು ದೇವರು ಕಳಿಸಿದರು. ನನ್ನನ್ನು ಪ್ರಲೋಭನೆಗಳಿಗೆ ಒಳಪಡಿಸಬೇಡಿ, ಆದರೆ ಕೆಟ್ಟದರಿಂದ ನನ್ನನ್ನು ಬಿಡಿಸಿ. ಅಂದರೆ ನಮಗೆ ಕೆಟ್ಟದ ಆಗತ್ತೆ. ಹೇಗೆ? ನಾವು ಪ್ರಲೋಭನೆಗಳಲ್ಲಿ ಬಿದ್ದರೆ. ಆತನ ಚಿತ್ತವನ್ನು ನೆರವೇರಲಿ ಮತ್ತು ಆತನ ರಾಜ್ಯವನ್ನು ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ ಬರಲು ಎಂದು ಯೇಸುದೇವರು ನಮಗೆ ಕಲಿಸಿದರು ಪ್ರಾರ್ಥಿಸುವುದಕ್ಕೆ. ನಾವಿದೆಲ್ಲ ಪ್ರಾರ್ಥಿಸಬೇಕು. ಅವನ ಚಿತ್ತವನ್ನು
ನನ್ನಲ್ಲಿ ನೆರವೇರಲಿ. ಅವನ ರಾಜ್ಯವನ್ನು ನನ್ನಲ್ಲಿ, ನನ್ನ ಕುಟುಂಬದಲ್ಲಿ, ಈ ರಾಜ್ಯದಲ್ಲಿ, ಈ ಲೋಕದಲ್ಲಿ ನೆರವೇರಲಿ. ಅವನ ರಾಜ್ಯ ಏನು? ನೀತಿ, ಸಂತೋಷ, ಸಮಾಧಾನ ಪರಿಶುದ್ಧಾತ್ಮನಲ್ಲಿ. ಆದಾದ್ದರಿಂದ ನಾವು ದೇವರಲ್ಲಿ ಪರಿಸ್ಥಿತಿಗಳನ್ನು ಬದಲಾಯಿಸಲು ಮಾತ್ರ ಅಲ್ಲ ಕೇಳಬೇಕಾಗಿರುವುದು, ಆದರೆ ನಮ್ಮನ್ನು ಮಾರ್ಗದರ್ಶನ ಮಾಡಲು, ಸರಿಪಡಿಸಲು ಮತ್ತು ಪವಿತ್ರೀಕರಿಸಲು ನಾವು ಕೇಳಬೇಕು. ಆತನ ಬೆಳಕಾಗಿ ನಾವು ಪ್ರಾರ್ಥಿಸಬೇಕು. ನಮಗೇನೇನು ಸಮಸ್ಯೆಗಳಿದೆ, ನಾವು ಅದೇ ಪದೇ ಪದೇ ನಾವು ಪ್ರಾರ್ಥಿಸುತ್ತೇವೆ. ಆದರೆ ಅವನ ರಾಜ್ಯ, ಅವನ ನೀತಿ ನಮ್ಮಲ್ಲಿ ಹೆಚ್ಚಿಸಬೇಕು. ನಾವೇ ನೋಡಬೇಕು ಅವನ ನೀತಿ ಎಷ್ಟೊಂದು ನಮ್ಮಲ್ಲಿ ಇದೆ. ಅದೆಲ್ಲ ಇಲ್ಲ, ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡುವುದಿಲ್ಲ. ಆದರೆ ನಮಗೆ ಏನಿಲ್ಲವೋ ಅದಕ್ಕೆ ಮಾತ್ರ ನಾವು ಇಂಪಾರ್ಟೆನ್ಸ್ ಕೊಟ್ಟು ಪ್ರಾರ್ಥಿಸೋದು ಪ್ರಾರ್ಥನೆಯಲ್ಲ. ಯಾಕೋಬನ 4ನೇ ಚಾಪ್ಟರ್ಲಿ ಬರೆದಿದೆ, ಹಾಗೆಯೇ ನಾವು ಪ್ರಾರ್ಥಿಸಿದರೆ ನಾವು ಪ್ರಾರ್ಥನೆಯಲ್ಲಿ ವ್ಯಭಿಚಾರ ಮಾಡುತ್ತೇವೆ. ಆದ್ದರಿಂದ ನಮ್ಮ ಸಮಸ್ಯೆಗಳಿಗಾಗಿ ನಾವು ಹೇಗೆ ಪ್ರಾರ್ಥಿಸಬೇಕು? ನಮಗೀಗ ಒಂದು ಸಮಸ್ಯೆ ಬಂದಿದೆ, ದೇವರು ಹೇಳಿದರು, ಆ ಸಮಸ್ಯೆ ನೀನು ನನಗೆ ಹೇಳುವುದಕ್ಕೆ ಮುಂಚೆ ನನಗೆ ಗೊತ್ತಿದೆ. ನಾವು ತಿಳ್ಕೊಳ್ಳುತ್ತೇವೆ, ಅಯ್ಯೋ ದೇವರಿಗೆ ಇದೆಲ್ಲ ಗೊತ್ತೇ ಇಲ್ಲ, ನನ್ನನ್ನು ದೇವರು ನೋಡುವುದೇ ಇಲ್ಲ. ಅದೇ ತರ ನಾವು ಪ್ರಾರ್ಥಿಸುತ್ತೇವೆ. ಮತ್ತೆ ಹಿಂಗೆಲ್ಲ ಬೈಬಲಲ್ಲಿ ಬರೆದಿಡುವುದಕ್ಕೆ ದೇವರು ಹುಚ್ಚನ? ಯಾರು ಹುಚ್ಚ? ದೇವರ ನಾವ? ಹೇಳಿ. ಅದೆಲ್ಲ ಬಿಟ್ಬಿಟ್ಟು ಅದೆಲ್ಲ ಸರಿಯಲ್ಲ. ನನ್ನ ಮೆಥಡ್ ಇದೆ ಪ್ರಾರ್ಥನೆಯಲ್ಲಿ, ನಮ್ಮ ಮೆಥಡಲ್ಲೇ ಪ್ರಾರ್ಥಿಸುವುದು. ಹಂಗಲ್ಲ ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಸೊ ನಮಗೆ ಒಂದು ಸಮಸ್ಯೆ ಬಂದಿದೆ, ಅವಾಗ ನಾವು ಹೇಗೆ ಪ್ರಾರ್ಥಿಸುತ್ತೇವೆ? ದೇವರೇ, ನಿನ್ನೊಂದಿಗೆ ನಡೆಯಲು ಈ ಸಮಸ್ಯೆಯಲ್ಲಿ ನನ್ನ ಮೂಲಕ ಕೆಲಸ ಮಾಡಿ, ನನ್ನ ಪ್ರಲೋಭನೆಗಳಲ್ಲಿ ಮತ್ತು ಪಾಪಗಳಲ್ಲಿ ಬೀಳದಂತೆ ನನ್ನನ್ನು ಸಹಾಯ ಮಾಡಿ, ನನಗೆ ತಾಳ್ಮೆ ಮತ್ತು ಸ್ವಯಂ ನಿಯಂತ್ರಣವನ್ನು ನೀಡಿ, ನಾನು ನಿನ್ನನ್ನು ನಂಬಲಿ. ಹೀಗೆ ನೀವು ಪ್ರಾರ್ಥಿಸಬೇಕು. ನಮಗೊಂದು ಪ್ರಾಬ್ಲಮ್ ಬಂದಾಗ ನಮಗೆ ಏನಾಗುತ್ತದೆ ಎಂದು ನಮಗೆ ಗೊತ್ತಿದೆ. ನಮ್ಮ ಹೃದಯ ಅಳ್ಳಾಡುತ್ತದೆ ಅಲ್ಲವೇ? ನಮಗೆ ಭಯ ಬರುತ್ತದೆ, ಕೋಪ ಬರುತ್ತದೆ, ಸಮಾಧಾನನೇ ಇರುವುದಿಲ್ಲ. ಅದು ನಾವು ನಿಲ್ಲಿಸಬೇಕು. ದೇವರ ಶಾಂತಿ ನಮಗೆ ಇರಬೇಕು. ಆವಾಗ ನಮಗೆ ಏನೇನು ಕೋಪ ಬರ್ತದೆ, ಏನೇನು ಬರ್ತದೆ ಅದೆಲ್ಲ ನಾವು ಕಂಟ್ರೋಲ್ ಮಾಡುವುದಕ್ಕೆ ನಮಗೆ ಶಕ್ತಿ ಬೇಕು. ನಮಗೆ ಹಾಗೆ ಸೆಲ್ಫ್ ಕಂಟ್ರೋಲ್ ಬರಲಿಲ್ಲದಿದ್ರೆ, ದೇವರೇ ನನಗೆ ಇದು ಕಂಟ್ರೋಲ್ ಮಾಡಬೇಕು, ನನಗೆ ಶಕ್ತಿ ಕೊಡಿ. ಹಾಗೆ ನೀವು ಪ್ರಾರ್ಥಿಸಿ ಆ ಪ್ರಾಬ್ಲಮ್ ನಡುವೆ ನೀವು ಹೋಗಿದರೆ ಖಂಡಿತ ದೇವರ ಕೈಗಳು ನೀವು ನೋಡುತ್ತೀರಿ. ಇಲ್ಲ, ಒಂದು ಪ್ರಾಬ್ಲಮ್ ಬಂದಾಗ ತುಂಬ ದುಃಖ ಮತ್ತೆ ಕೋಪ ಮಾಡುವುದು, ಸಮಾಧಾನವಿಲ್ಲ, ಶಾಂತಿ ಇಲ್ಲ, ಹಾಗೆಯೇ ನಾವು ಜೀವನ ಮಾಡಿದರೆ ಮತ್ತು ನಾವು ಪ್ರಾರ್ಥಿಸುತ್ತೇವೆ, ಅದೇ ಪ್ರಾರ್ಥಿಸುವುದು. ದೇವರಿಗೆ ಅದು ಗೊತ್ತಿದೆ, ಆದರೂ ನಾವು ಅದೇ ಸಬ್ಜೆಕ್ಟ್ ಒಂದು 1000 ಟೈಮ್ ಅಲ್ಲ ನಾವು ಪ್ರಾರ್ಥಿಸುವುದು. ಆದರೆ ನಮ್ಮೊಳಗೆ ಏನಿಲ್ಲ, ಅದಕ್ಕೋಸ್ಕರ ನಾವು ಪ್ರಾರ್ಥಿಸುವುದಿಲ್ಲ. ದೇವರ ಮಕ್ಕಳೇ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ದೇವರು ಸರ್ವಜ್ಞ. ನಾವು ಪ್ರಾರ್ಥಿಸುವಾಗ ಆತನಿಗೆ ಮಾಹದಿಯನ್ನು ವರ್ಗಾಯಿಸುವಷ್ಟೇ ಅಲ್ಲ, ನಾವು ಅವನಿಗೆ ಶರಣಾಗುತ್ತಿದ್ದೇವೆ. ಇದು ಮುಖ್ಯ. ದೇವರು ನಮಗಾಗಿ ಈಗಾಗಲೇ ಸಿದ್ಧಪಡಿಸಿರುವುದನ್ನು ಸ್ವೀಕರಿಸಲು ಪ್ರಾರ್ಥನೆಯು ನಮ್ಮ ಹೃದಯವನ್ನು ಸ್ಥಾನದಲ್ಲಿ ಇರಿಸುತ್ತದೆ. ಈಚ್ ಟೈಮ್ ವಿ ಗೋ ಬಿಫೋರ್ ಗಾಡ್. ಪ್ರತಿ ಸಾರಿ ನಾವು ದೇವರ ಹತ್ರ ಹೋಗಿದಾಗ ನಾವು ನಮ್ಮನ್ನು ತಗ್ಗಿಸುತ್ತೇವೆ. ದೇವರೇ, ನನ್ನನ್ನು ಕ್ಷಮಿಸಿ, ನನಗೆ ಬೇಕಾಗಿರುವುದೆಲ್ಲ ಕೊಡು ಎಂದು ಹೇಳುವುದಲ್ಲ, ಅದೆಲ್ಲ ತಗ್ಗಿಸುವುದು. ಈಚ್ ಟೈಮ್ ವೆನ್ ಯು ಗೋ, ಯು ಶುಡ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿನ್ಸ್ ಅಂಡ್ ಆಸ್ಕ್ ಫಾರ್ಗಿವ್ನೆಸ್. ನೀವು ಅದೇ ಪಾಪದಲ್ಲಿ ಮುಂದುವರಿತಾ ಇದ್ದರೆ ನೀವು ಪ್ರಾರ್ಥಿಸಬೇಕು, ದೇವರೇ ನನ್ನನ್ನು ಕ್ಷಮಿಸಿ, ನನಗೆ ಈ ಪಾಪದಲ್ಲಿ ಮುಂದುವರಿಯೋದು ಬೇಡ, ಶಕ್ತಿ ಕೊಡಿ. ನಾವು ಹಾಗೆಯೇ ಪ್ರಾರ್ಥಿಸಬೇಕು. ಇದು ನಮ್ಮನ್ನು ಆತನೊಂದಿಗೆ ವಿನಮ್ರಗೊಳಿಸುತ್ತದೆ ಮತ್ತು ಆತನೊಂದಿಗೆ ಜೋಡಿಸುತ್ತದೆ. ಆದ್ದರಿಂದ ನಾವು ಆತನ ಕರುಣೆ ಅನುಭವಿಸಬಹುದು. ದೇವರು ಕರುಣಾಮಯಿ. ಪ್ರತಿದಿನವೂ ಆತನ ಕರುಣೆ ಹೊಸದು. ಆ ಕರುಣೆ ನಮಗೆ ಸಿಗಬೇಕಂದ್ರೆ ಆತನ ಜೊತೆಗೆ ಇರಬೇಕು. ಆದರೆ ನಾವು ಪಾಪದಲ್ಲಿ ಮುಂದುವರಿದರೆ ನಾವು ಆತನ ಜೊತೆಗೆ ಇರುವುದಿಲ್ಲ. ನಾವು ಎಷ್ಟೇ ಪ್ರಾರ್ಥಿಸಿದರೂ ದೇವರು ಉತ್ತರ ಕೊಡುವುದಿಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಮತ್ತಾಯ 6:33 ಯೇಸುದೇವರು ನಮಗೆ ಕಳಿಸುವುದೇನೆಂದರೆ, ನಮ್ಮ ಅತ್ಯಂತ ಅಗತ್ಯ ಈ ಆಂತರಿಕ ಜೋಡಣೆ. ಅಂದರೆ ಅವನು ಹೇಳುವುದನ್ನು ನಾವು ಪಾಲಿಸುವುದಕ್ಕೆ ಸಿದ್ಧರಾಗಿರಬೇಕು. ಅವನ ಚಿತ್ತದ ಪ್ರಕಾರ ನಾವು ನಡೆಯಕ್ಕೆ ಸಿದ್ಧರಾಗಬೇಕು. ಇದೆರಡಕ್ಕೂ ನಾವು ಸಿದ್ಧರಾಗಲಿಲ್ಲದಿದ್ದರೆ ದಟ್ ಅಲೈನ್ಮೆಂಟ್, ಆ ಜೋಡಣೆ ಇಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. ಆ ಮೂಲಕ ನಮ್ಮ ಎಲ್ಲ ಅಗತ್ಯಗಳನ್ನು
ಪೂರೈಸಲ್ಪಡುತ್ತವೆ ಎಂದು ದೇವರು ಹೇಳಿದರು. ಯೇಸುದೇವರು ಹೀಗೆ ಹೇಳಿದರು, ಮೊದಲು ನೀವು ದೇವರ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಿರಿ, ಇವುಗಳ ಕೂಡ ಅವೆಲ್ಲವುಗಳು ಕೂಡಿಸಲ್ಪಡುವುದು. ಈ ಸತ್ಯ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರ ಪ್ರಕಾರ ನಾವು ಪ್ರಾರ್ಥಿಸಬೇಕು. ಒಂದೊಂದು ದಿನ ನಾವು ಕಳೆದುಕೊಳ್ಳಬಾರದು. ದೇವರು ಹೇಳಿದರು, ಹೌದು ನಿಮಗೆಲ್ಲ ಈಗ ಪ್ರಾಬ್ಲಮ್ಸ್ ಇದೆ, ಆ ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಆಗುವುದು? ನಿಮ್ಮ ಒಳಗಡೆ ಇರುವ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ, ಅದಕ್ಕೆ ಗಮನ ಕೊಡಿ. ದೇವರ ರಾಜ್ಯವನ್ನು ಹುಡುಕುವುದು ಎಂದರೆ ನಮ್ಮ ಆಲೋಚನೆಗಳು, ನಿರ್ಧಾರಗಳು ಮತ್ತು ದೈನಂದಿನ ಜೀವನದಲ್ಲಿ ಆತನಿಗೆ ಮೊದಲ ಸ್ಥಾನವನ್ನು ನೀಡುವುದು ಮತ್ತು ನೀತಿಯನ್ನು ಅನುಸರಿಸುವುದು. ಆಗ ನಮ್ಮ ಆಂತರಿಕ ಜೀವನವು ದೇವರೊಂದಿಗೆ ಒಪ್ಪಲು ಪ್ರಾರಂಭಿಸುತ್ತದೆ. ಮೊದಲು ಅವನ ರಾಜ್ಯವನ್ನು ಹುಡುಕಬೇಕು ಎಂದು ನಮಗೆ ಹೇಳುತ್ತಾನೆ. ಮೊದಲು ನನಗೊಂದು ಪ್ರಾಬ್ಲಮ್ ಇದ್ದರೆ ಆ ಪ್ರಾಬ್ಲಮ್ ಈಗ ಸಾಲ್ವ್ ಆಗಬೇಕು. ದೇವರಿಗೆ ಹೇಳ್ತಾರೆ, ನಿನ್ನೊಳಗೆ ಒಂದು ಪ್ರಾಬ್ಲಮ್ ಇದೆ, ಅದು ಸಾಲ್ವ್ ಮಾಡಿ, ಇದು ನಾನು ಸಾಲ್ವ್ ಮಾಡ್ತೀನಿ. ಇದೇ ದೇವರ ಪ್ರಿನ್ಸಿಪಲ್. ಇದು ಬಿಟ್ಟು ದೇವರಿಗೆ ಬೇರೆ ಪ್ರಿನ್ಸಿಪಲ್ ಇಲ್ಲ. ಇದು ಆಧ್ಯಾತ್ಮಿಕ ಪ್ರಿನ್ಸಿಪಲ್. ನಮ್ಗೆ ರೋಗ ಇರಲಿ, ಏನೇ ಇರಲಿ, ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಅಲ್ಲಾಂದ್ರೆ ನಿಮಗೆ ಹಣಕಾಸಿಗೆ, ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಇದೇ ಪ್ರಾಬ್ಲಮ್. ಯು ಹ್ಯಾವ್ ನೋ ಅಲೈನ್ಮೆಂಟ್ ವಿತ್ ಗಾಡ್. ದಟ್ಸ್ ದ ರೀಸನ್. ಇದು ದೇವರ ತತ್ವ, ಆಧ್ಯಾತ್ಮಿಕ ಕಾನೂನು. ಆದ್ದರಿಂದ ದೇವರು ಕರುಣಾಮಯಿ. ದೇವರು ಅವರ ಕರುಣೆಯನ್ನು ಪಡೆಯಲು, ನಮ್ಮನ್ನು ಸಿದ್ಧಪಡಿಸಲು ಪ್ರಾರ್ಥನೆಯನ್ನು ಬೆಳೆಸುತ್ತಾನೆ. ದೇವರು ಹೇಳಿದರು, ಪ್ರಾರ್ಥಿಸಿ. ಇದಕ್ಕೆ ಪ್ರಾರ್ಥಿಸಬೇಕು. ಅರ್ಥವಾಯ್ತಾ ಈಗ? ಇದಕ್ಕೆ ಪ್ರಾರ್ಥಿಸಬೇಕು. ನಮ್ಮಲ್ಲಿ ಅಭಿವೃದ್ಧಿ ಉಂಟಾಗುವುದಕ್ಕೆ. ನಾವೆಲ್ಲ ಈ ಲೋಕದಲ್ಲಿ ಪಾಪದಲ್ಲಿ ಹುಟ್ಟಿ ಬೆಳೆದು ಪಾಪದಲ್ಲಿ ಬೆಳೀತಾ ಇರುವವರು. ಪಾಪ ನಮ್ಮಲ್ಲಿ ಬೆಳೀತಾ ಇದ್ರೆ ನಮಗೇನು ಒಳ್ಳೇದಾಗುವುದಿಲ್ಲ. ನಮಗೆ ಕೆಟ್ಟದ ಆಗುವುದಕ್ಕೆಲ್ಲ ಕಾರಣ ನಮ್ಮ ಪಾಪಗಳು. ಇದು ಅರ್ಥವಾದ ಮೇಲೆ ನೀವು ಪಾಪದಲ್ಲಿ ಮುಂದುವರಿಯಬಾರದು. ಮತ್ತೆ ಜಸ್ಟಿಫೈ ಮಾಡಿಕೊಂಡು ಹೋಗ್ಬೇಡಿ. ಪಾಪ ಮಾಡಿ ಅದು ಪಾಪ ಅಲ್ಲ ಅಂತ ಹೇಳುವುದು, ಅಲ್ಲಾಂದ್ರೆ ನಾನದು ಮಾಡಿರುವುದು ಅವ್ರ ಕಾರಣ, ಅಲ್ಲಾಂದ್ರೆ ಐ ಆಮ್ ಬೆಟರ್ ಅಲ್ಲ, ದ ಬೆಸ್ಟ್ ನಾವು ಆಗಬೇಕು. ಆ ಕಂಟ್ರೋಲ್ ಹಂಗೆ ಬರಿಬೇಕು. ಹಾಗೆ ಮಾಡಿಬಿಟ್ಟು ಇಲ್ಲ ಸಾರಿ ಲಾರ್ಡ್ ಎಂದು ಹೇಳುವುದಲ್ಲ. ಸೊ ಒಬ್ಬ ವ್ಯಕ್ತಿಯು ಪಾಪದಲ್ಲಿ ಮುಂದುವರಿಯುವಾಗ ಮತ್ತು ಪಾಪಗಳಿಂದ ದೂರ ಸರಿಯಲು ಪಶ್ಚಾತ್ತಾಪ ಪಡೆದಿದ್ದರೆ ಅದು ದೇವರೊಂದಿಗಿನ ಅನ್ಯೋನ್ಯತೆಯನ್ನು ತಡೆಯುತ್ತದೆ ಮತ್ತು ಅದು ಅವನ ಪ್ರಾರ್ಥನೆಗೆ ಅಡ್ಡಿಯಾಗುತ್ತದೆ. ದೇವರ ಮೌನವು ಕರುಣೆಯ ಕೊರತೆ ಅಲ್ಲ. ಗಾಡ್ ಇಸ್ ನಾಟ್ ಆನ್ಸರಿಂಗ್ ಯು. ಯು ಹ್ಯಾವ್ ಪ್ರಾಬ್ಲಮ್. ನೀವು ಪ್ರಾರ್ಥಿಸುತ್ತಾ ಇದ್ದೀರಲ್ಲ, ಆದರೆ ನೀವು ಹೇಳ್ತಾ ಇದ್ದೀರಲ್ಲ, ಯಾಕೆ ದೇವರು ನನ್ನನ್ನು ಬಿಟ್ಟು ಬಿಟ್ಟಿದ್ದೀರಾ? ಇಲ್ಲ, ದೇವರ ಮೌನವು ಕರುಣೆಯ ಕೊರತೆ ಅಲ್ಲ. ಆದರೆ ನಾವು ಪಾಪದಲ್ಲಿ ಬದುಕುವುದನ್ನು ಮುಂದುವರಿಯುವುದರಿಂದ ಆತನೊಂದಿಗಿನ ಆಧ್ಯಾತ್ಮಿಕ ಸಂಪರ್ಕವನ್ನು ಮುರಿದು ಹೋಗುವುದರಿಂದ ಕೋಪ, ಅಹಂಕಾರ ಏನೇನಿಲ್ಲ, ಈ ಗ್ಯಾಪ್ ಇದ್ದರೆ ನಾವು ಕೇಳುವುದನ್ನು ನಮಗೆ ಸಿಗುವುದಿಲ್ಲ. ನೀವು ಈ ವಾಕ್ಯಗಳು ಮನೆ ಹೋಗಿ ಓದಬೇಕು. ಯೆಶಾಯ 1:15, 59, 2, 3. ಮತ್ತೆ ಹಳೆಯ ಒಡಂಬಡಿಕೆಯಲ್ಲಿ ಪ್ರಾರ್ಥನೆಯು ದೇವರ ಮನಸ್ಸನ್ನು ಬದಲಾಯಿಸಿದಂತೆ ಕಾಣುವ ಭಾಗಗಳು ನಾವು ಓದುತ್ತೇವೆ. ಉದಾಹರಣೆಗೆ ವಿಮೋಚನ ಕಾಂಡ 32:14 ಬರೆದಿದೆ, ಕರ್ತನು ತನ್ನ ಜನರಿಗೆ ಮಾಡುತ್ತೇನೆಂದು ಹೇಳಿದ ಕೇಡಿನ ವಿಷಯದಲ್ಲಿ ಮನಸ್ಸು ಬದಲಾಯಿಸಿಕೊಂಡನು. ನಾವು ಈ ವಚನವನ್ನು ಓದಿದಾಗ ಯಾರೋ ಒಬ್ಬರು ಪ್ರಾರ್ಥಿಸಿದ್ದರಿಂದ ದೇವರು ತನ್ನ ಮನಸ್ಸನ್ನು ಬದಲಾಯಿಸಿದಂತೆ ನಮಗೆ ಅರ್ಥವಾಗಬಹುದು. ನಾವು ಇದನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಏನಾಯಿತು ಎಂದರೆ, ಮೋಸೆ ಇಸ್ರಾಯೇಲಿಗೋಸ್ಕರ ಪ್ರಾರ್ಥಿಸಿದಾಗ ಅವನ ಪ್ರಾರ್ಥನೆಯು ಇಸ್ರಾಯೇಲ್ಯರನ್ನು ದೇವರೊಂದಿಗಿನ ವಿಭಿನ್ನ ಸಂಬಂಧದ ಸ್ಥಾನಕ್ಕೆ ಸೇರಿಸಿತ್ತು. ದೇವರೊಂದಿಗಿನ ಇಸ್ರಾಯೇಲ್ನ ಈ ಸಂಬಂಧದ ಸ್ಥಾನವು ದೇವರ ಕರುಣೆಯ ಸಕ್ರಿಯಗೊಳಿಸಿತ್ತು. ನಾವು ದೇವರ ಕರುಣೆಯನ್ನು ಹೇಗೆ ಪಡೆಯುತ್ತೇವೆ ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ಕರುಣೆಯನ್ನು ಪಡೆಯಲು ನಮ್ಮ ಹೃದಯವನ್ನು ದೇವರೊಂದಿಗೆ ಹೊಂದಿಗೆಯಾಗಬೇಕು. ಈ ಹೊಂದಿಗೆ ಇಲ್ಲದಿದ್ದರೆ ಹೇಗೆ ಹೊಂದಿಗೆಯಾಗಬೇಕು? ನಾಟ್ ಮೈ ವಿಲ್, ಯೋರ್ ವಿಲ್. ಅದಲ್ಲ, ನಿನ್ನ ಚಿತ್ತ ಅಲ್ಲ, ನನ್ನ ಚಿತ್ತ ನೆರವೇರಲಿ ಎಂದು ಪ್ರಾರ್ಥಿಸಿದರೆ ಹೊಂದಿಗೆಯಾಗುವುದಿಲ್ಲ. ನಿನ್ನ ರಾಜ್ಯದಲ್ಲಿ ನಾನು ನಡೆಯುವುದಿಲ್ಲ, ನೀನು ನನ್ನ ರಾಜ್ಯದಲ್ಲಿ ಬಂದು ನನ್ನೊಂದಿಗೆ ನಡೆಯುವುದೆಂದು ಹೇಳಿದರೆ ಹೊಂದಿಗೆಯಾಗುವುದಿಲ್ಲ. ದೇವರ ರಾಜ್ಯದಲ್ಲಿ ನಾವು ಹೋಗಿ ಅವನೊಂದಿಗೆ ನಾವು ನಡೆಯಬೇಕು. ಅವನ ನೀತಿ, ಅವನ ಸಂತೋಷ, ಅವನ ಸಮಾಧಾನ ಎಲ್ಲ ಸಿಗದ ಮೇಲೆ ಎಲ್ಲ ನಮಗೆ ಖುಷಿಯಾಗುವುದು. ಯಾವಾಗಲೂ ಖುಷಿ.
ಯಾವಾಗಲೂ ಸಮಾಧಾನ. ಯಾಕೆಂದ್ರೆ ದೇವರು ಹೇಳಿದ್ರು ಖಂಡಿತ ನಮಗೆಲ್ಲ ಕೊಡ್ತಾರೆ ಅಂತ. ನಮಗೀಗ ಸ್ವಲ್ಪ ಕಷ್ಟ ಇದೆ ನೀತಿಯಲ್ಲಿ ನಡೆಯೋದಕ್ಕೆ ನಾನು ಪರಿಶ್ರಮಿಸಿ ನಾನು ಮಾಡ್ತೀನಿ. ನೀವು ಪರಿಶ್ರಮ ಮಾಡ್ತಾ ಇಲ್ಲದಿದ್ದರೆ ಮತ್ತು ನಿಮಗೆ ಉತ್ತರ ತಡೆಯಾಗುತ್ತದೆ. ಸೊ ದೇವರ ಕರುಣೆಯನ್ನು ಪಡೆಯಲು ನಮ್ಮ ಹೃದಯವು ದೇವರೊಂದಿಗೆ ಹೊಂದಿಕೆಯಾಗಬೇಕು. ನಾವು ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ವಿಧೇಯತೆಯಿಂದ ನಡೆಯಲು ಪ್ರಾರಂಭಿಸಿದಾಗ ಈ ಜೋಡಣೆ ಸಂಭವಿಸುತ್ತದೆ. ಈ ಜೋಡಣೆ ದೇವರ ಕರುಣೆಯನ್ನು ಸಕ್ರಿಯಗೊಳಿಸುತ್ತದೆ. ಇದು ನಮಗೆ ತುಂಬಾ ಮುಖ್ಯ. ಅದಕ್ಕಾಗಿ ನಾವು ಹೆಚ್ಚು ಶ್ರಮಿಸಬೇಕು. ವಿ ಮಸ್ಟ್ ಡೂ ಹಾರ್ಡ್ ವರ್ಕ್. ಹಲ್ಲೆಲೂಯ. ಹಾಗಾದರೆ ಅದರ ಅರ್ಥವೇನು? ಪ್ರಾರ್ಥನೆಯು ದೇವರ ಸ್ವಭಾವವನ್ನು ಬದಲಾಯಿಸುತ್ತದೆಯಾ? ದೇವರನ್ನು ಬದಲಾಯಿಸುವುದಕ್ಕಾಗತ್ತಾ? ನೀವು ಹೇಳ್ತೀರಿ, ಇಲ್ಲ ನನಗೆ ಹೀಗೆ ಕೊಡಬೇಕು ದೇವರೇ, ಈಗ ಬೇಕು, ಬೇಕೇ ಬೇಕು, ಕೊಡಲಿಲ್ಲ ಅಂದ್ರೆ ನಾನು ಚರ್ಚ್ ಹೋಗಿಲ್ಲ, ಕ್ರಿಸ್ಟಿಯಾನಿಟಿ ಬಿಟ್ಟು ಬಿಡ್ತೀನಿ. ನಿಮಗೆ ಲೋಸು, ಬಿಟ್ಟು ಬಿಡ್ರಿ. ದೇವರನ್ನು ಬದಲಾಯಿಸುವುದಕ್ಕೆ ನಾವು ಪ್ರಾರ್ಥಿಸಬಾರದು. ದೇವರೆಂದಿಗೂ ಬದಲಾಗುವ ದೇವರಲ್ಲ. ದೇವರ ಸ್ವಭಾವವು ನಮಗೆ ಬದಲಾಯಿಸುವುದಕ್ಕೆ ಆಗುವುದಿಲ್ಲ. ಅವನು ಯಾವಾಗಲೂ ಪವಿತ್ರ ಮತ್ತು ನ್ಯಾಯಯುತ. ಮತ್ತು ಮಲಾಖಿ 3:6 ಬರೆದಿದೆ, ನಾನು ಕರ್ತನು, ನಾನು ಬದಲಾಗುವುದಿಲ್ಲ. ಬದಲಾಗಬೇಕಾಗಿರುವುದು ಯಾರು? ನಾವು. ಹಲ್ಲೆಲೂಯ. ಪ್ರಾರ್ಥನೆ ದೇವರನ್ನು ಬದಲಾಯಿಸುವುದಿಲ್ಲ, ಪ್ರಾರ್ಥನೆಯು ನಮ್ಮನ್ನು ಬದಲಾಯಿಸಬೇಕು. ಆದರೆ ದೇವರ ಚಿತ್ತದೊಂದಿಗೆ ನಮ್ಮನ್ನು ಜೋಡಿಸುತ್ತದೆ ಮತ್ತು ಆ ಜೋಡಣೆಯ ಮೂಲಕ ನಮ್ಮ ಜೀವನದಲ್ಲಿ ದೇವರ ಉದ್ದೇಶವನ್ನು ಈಡೇರಿಸುತ್ತದೆ. ಸೊ ನಾವು ಬದಲಾದಾಗ ನಾವು ಆಶೀರ್ವದಿಸಲ್ಪಡುತ್ತೇವೆ. ಎಫೆಸದವರಿಗೆ 3:20. ಸೊ ಮೋಸೆಯ ಮಧ್ಯಸ್ಥಿಕೆಯು ಇಸ್ರಾಯೇಲ್ನ ತಕ್ಷಣ ವಿನಾಶವನ್ನು ತಡೆಯಿತು ಮತ್ತು ತಿದ್ದುಪಡಿಗೆ ಅವಕಾಶವನ್ನು ಸೃಷ್ಟಿಸಿತ್ತು. ಅದರ ನಂತರ ಮೋಸೆ ಜನರನ್ನು ಎದುರಿಸಿ ಅವರನ್ನು ಜವಾಬ್ದಾರರನ್ನಾಗಿ ಕರೆದನು. ಅದು ಅವರ ಪಶ್ಚಾತ್ತಾಪ ಮತ್ತು ಸಲ್ಲಿಗೆಗೆ ಅವಕಾಶವನ್ನು ಸೃಷ್ಟಿಸಿತು. ಮೋಸೆ ಪ್ರಾರ್ಥಿಸಿದಾಗ ದೇವರು ಅವರನ್ನು ರಕ್ಷಿಸಿದರು. ಮೋಸೆಯ ಮಧ್ಯಸ್ಥಿಕೆಯು ಸಂಪೂರ್ಣ ನಾಶದ ಬದಲಿಗೆ ಪುನಃಸ್ಥಾಪನೆಗೆ ಬಾಗಿಲು ತೆರೆಯಿತು. ಮೋಸೆ ಅಂತರದಲ್ಲಿ ನಿಂತಿದ್ರು, ತೀರ್ಪು ಅರ್ಹವಾಯಿತು. ದೇವರ ಮುಂದೆ ಜನರ ಪರವಾಗಿ ಮೋಸೆ ನಿಂತಿದ್ದರಿಂದ ಕರುಣೆ ಬಿಡುಗಡೆ ಆಯಿತು. ಮೋಸೆ ಅವರಿಗೋಸ್ಕರ ಪ್ರಾರ್ಥಿಸುವುದರಿಂದ ಅವರಿಗೆ ಕರುಣೆ ಸಿಕ್ಕಿತು. ಹೇಗೆ? ಮೋಸೆ ಹಸ್ ಲೆಡ್ ದಮ್ ಟು ರಿಪೆಂಟೆನ್ಸ್. ಆಮೇಲೆ ಅವರು ರಿಪೆಂಟ್ ಮಾಡಿ ಅವರಿಗೆ ಕರುಣೆ ಸಿಕ್ತು. ದೇವರ ತಿದ್ದುಪಡಿಗೆ ಸಮಯವನ್ನು ನೀಡಲಾಯಿತು. ಇದೇ ಆ ವಾಕ್ಯದ ಅರ್ಥ. ಇದೇ ತರ ನಿಮ್ಮ ಪಾದ್ರಿ ನಿಮಗಾಗಿ ಪ್ರಾರ್ಥಿಸಿದಾಗ ಹೀಗಾಗುತ್ತದೆ. ಕೆಲವೊಮ್ಮೆ ನೀವು ಯಾವ ಅಪಾಯಗಳಿಂದ ರಕ್ಷಿಸಲ್ಪಟ್ಟಿದ್ದೀರಿ ಎಂಬುದು ನಿಮಗೆ ತಿಳಿದಿರುವುದಿಲ್ಲ. ಕೆಲವೊಮ್ಮೆ ತೀರ್ಪು ನಡೆದಿರಬಹುದು, ಆದರೆ ಮಧ್ಯಸ್ಥಿಕೆಯು ಖಂಡನೆ, ತಿದ್ದುಪಡಿ ಮತ್ತು ಪಶ್ಚಾತ್ತಾಪಕ್ಕೆ ಅವಕಾಶವನ್ನು ಸೃಷ್ಟಿಸುತ್ತದೆ. ನೀತಿವಂತ ಪಾದ್ರಿಯ ಕಾರಣದಿಂದಾಗಿ ದೇವರು ಸಭೆಯನ್ನು ಆಶೀರ್ವದಿಸಬಹುದು. ಪಾದ್ರಿಯ ವಿಧೇಯತೆಯು ಸಭೆಯ ಆಧ್ಯಾತ್ಮಿಕ ರಕ್ಷಣೆ, ನಿಬಂಧನೆಗಳು, ಅನುಗ್ರಹ ಮತ್ತು ಬೆಂಬಲವನ್ನು ತರಬಹುದು. ಇದು ದೇವರ ಪ್ರಮಾಣ. ಪಾಸ್ಟರು ಪ್ರಾರ್ಥಿಸಿದಾಗ ನಿಮ್ಮ ಪಾಪಗಳನ್ನು ಕ್ಷಮಿಸಿ ದೇವರು ನಿಮಗೆ ಆಶೀರ್ವಾದ ಕೊಡಬಹುದು. ಆಮೇಲೆ ಪಾಸ್ಟರು ನಿಮ್ಮನ್ನು ದೇವರ ದಾರಿಯಲ್ಲಿ ನಡೆಸುತ್ತಾರೆ. ನೀವು ರಿಪೆಂಟ್ ಮಾಡಿ ಆ ದಾರಿಯಲ್ಲಿ ನಡೆಯಬೇಕು. ಈ ವಚನಗಳು ನೀವು ಓದಬೇಕು. ಆದಿಕಾಂಡ 39:5, 30:27, ಜ್ಞಾನೋಕ್ತಿಗಳು 29:2. ಅದಕ್ಕಾಗಿಯೇ 1 ತಿಮೋಥೆಯನಿಗೆ 5:17 ಬರೆದಿದೆ, ಚೆನ್ನಾಗಿ ಅಧಿಕಾರ ನಡೆಸುವ ಹಿರಿಯರನ್ನು, ಅವರೊಳಗೆ ವಿಶೇಷವಾಗಿ ವಾಕ್ಯದಲ್ಲೂ ಬೋಧನೆಯಲ್ಲೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಹೇಗೆ ನೀವು ಒಂದು ಪಾಸ್ಟರ್ನ ಆನರ್ ಮಾಡುವುದು? ಅವರನ್ನು ನೋವಿಸಬಾರದು. ಅರ್ಥ ಮಾಡಿಕೊಳ್ಳಬೇಕು. ಅವರು ನಿಮಗೋಸ್ಕರ ದೇವರ ತರ ನಿಂತ್ಕೊಳ್ಳುತ್ತಾರೆ ಅಂತ ಅವರನ್ನು ನೀವು ಎನ್ಕರೇಜ್ ಮಾಡಬೇಕು, ಡಿಸ್ಕರೇಜ್ ಮಾಡಬಾರದು. ನೀವು ಅವರನ್ನು ಡಿಸ್ಕರೇಜ್ ಮಾಡಿದರೆ ನೀವು ಆನರ್ ಮಾಡ್ತಾ ಇಲ್ಲ. ಅವರು ಸಭೆ ನಡೆಸುವುದಕ್ಕೆ ನೀವು ಅವರನ್ನು ಪ್ರೀತಿಸಬೇಕು, ಎನ್ಕರೇಜ್ ಮಾಡಬೇಕು. ನಿಮ್ಮಿಂದ ಆದದಷ್ಟು ನೀವು ಅವರಿಗೆ ಮಾಡಿಕೊಡಬೇಕು. ಅವರು ಯಾವಾಗಲೂ ನಿಮಗೋಸ್ಕರ ಪ್ರಾರ್ಥಿಸುತ್ತಾರೆ. ಅವರಿಂದ ನಿಮಗೇನು ಒಳ್ಳೆಯದಾಗುವುದು ಅಂತ ನಿಮಗೂ ಗೊತ್ತಿಲ್ಲ. ನಿಮಗೆಂದಿಗೂ ನಿಮಗೆ ಗೊತ್ತೇ ಇಲ್ಲ. ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ಎಬ್ರಿಯರಿಗೆ 13:17 ಬರೆದಿದೆ, ಒಂದು ಪಾದ್ರಿಯನ್ನು ನೀವು ವ್ಯಸನ ಪಡಿಸಬಾರದು ಅಂತ. ನೋಡಿ, ಡಬಲ್ ಆನರ್ ಕೊಡಬೇಕು ಅಂತ. ಸಿಂಗಲ್ ಆನರು ವಿಶ್ವಾಸಗಳು ಕೊಡುವುದಿಲ್ಲ. ಐ ಆಮ್ ಟಾಕಿಂಗ್ ಆನ್ ಬಿಹಾಫ್ ಆಫ್ ಆಲ್ ದ ಪಾಸ್ಟರ್ಸ್, righteous pastors who are really standing for the church.
ಅವರನ್ನು ನೀವು ನಿರುತ್ಸಾಹಪಡಿಸಬಾರದು. ನೀವು ಕೋಆಪರೇಟ್ ಮಾಡಬೇಕು, ಅವರನ್ನು ದುಃಖಿಸಬಾರದು. ಅವರ ಜೊತೆ ನೀವು ಕೋಆಪರೇಟ್ ಮಾಡಿ ಅವರಿಗೆ ಸಭೆ ನಡೆಸುವುದಕ್ಕೆ ಎನ್ಕರೇಜ್ ಕೊಡಬೇಕು. ನೋಡಿ, ಇಲ್ಲಿ ಏನು ಬರೆದಿದೆ, ಚೆನ್ನಾಗಿ ಅಧಿಕಾರ ನಡೆಸುವ ಹಿರಿಯರನ್ನು ಅವರೊಳಗೆ ವಿಶೇಷವಾಗಿ ವಾಕ್ಯದಲ್ಲಿಯೂ ಬೋಧನೆಯಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎನ್ನಿಸಬೇಕು. ಯಾವ ಸಭೆಗಳು ಪಾಸ್ಟರ್ಸ್ನ ಆನರ್ ಮಾಡುವುದಿಲ್ಲ ಎಂದ ಒಂದು ನಿಜವಾದ ಮಾತು. ಎಲ್ಲರೂ ಪಾಸ್ಟರ್ನ ಬ್ಲೇಮ್ ಮಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ. ಆದರೆ ಪಾದ್ರಿಯ ಪ್ರಾರ್ಥನೆಯು ನಿಮ್ಮ ಪಶ್ಚಾತ್ತಾಪ, ಸಲ್ಲಿಗೆ ಮತ್ತು ವಿಧೇಯತೆಯನ್ನು ಬದಲಾಯಿಸಲು ಸಾಧ್ಯವಲ್ಲ. ನೀವು ವಿಧೇಯರಾಗಬೇಕು. ಅವರು ನಿಮ್ಮನ್ನು ಲೀಡ್ ಮಾಡ್ತಾರೆ. ನಿಮ್ಮ ಪಾಪಗಳನ್ನು ನಿಮಗೆ ತೋರಿಸಿಕೊಡ್ತಾರೆ, ನಿಮಗೆ ವ್ಯಕ್ತಪಡಿಸುತ್ತಾರೆ ಅವರ ಬೋಧನೆಯಿಂದ, ಅಲ್ಲಾಂದ್ರೆ ಅವರ ಗೈಡೆನ್ಸಿನಿಂದ, ಅವರ ಸಲಹೆಯಿಂದ ನಿಮ್ಮ ಪಾಪಗಳು ನಿಮಗೆ ಗೊತ್ತಾಗುತ್ತದೆ, ಇಲ್ಲವೇ? ಯಾರ ಕಾರಣ ನಿಮಗೆ ಈಗ ಪಾಪದ ಬಗ್ಗೆ ನಿಮಗೆ ಜ್ಞಾನ ಬಂದಿರುವುದು? ಯಾರಿಗಾದರೂ ಪಾಸ್ಟರ್ ಮೇಲೆ ಪ್ರೀತಿ ಇದೆಯಾ? ಡಬಲ್ ಆನರ್ ಬೇಡ. ನಿಮ್ಮನ್ನು ನಡೆಸೋದಕ್ಕೆ ನಿಮಗೆ ಪಾದ್ರಿ ಬೇಕು. ನಿಮಗೊಬ್ಬರಿಗೆ ನಿಮಗೆ ನಡೆಯಕ್ಕಾಗಲ್ಲ. ಅರ್ಥ ಮಾಡಿಕೊಳ್ಳಿ, ಪಾದ್ರಿಯ ಜೊತೆಗೆ ನಿಮಗೆ ನಡೆಯಕ್ಕಾಗುವುದು. ವಿಶ್ವಾಸಿಗಳಿಗೆ ಯಾವಾಗಲೂ ಒಂದು ಪಾದ್ರಿ ಬೇಕು. ಇದೆಲ್ಲ ಗೊತ್ತಿಲ್ಲದೆ ನೀವು ಹೀಗೆ ಜೀವನ ಮಾಡಿದರೆ ಹೇಗೆ ದೇವರ ಮಕ್ಕಳೇ? ಪಾದ್ರಿಯರಿಗೆ ಬರೀ ವ್ಯಸನ ಕೊಟ್ಟು 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 ನೀವು ಜೀವನ ಮಾಡಿದರೆ ಎಂದಿಗೂ ನೀವು ಅದು ಮಾಡಬಾರದು. ಅದು ನಿಮಗೆ ಒಳ್ಳೆಯದಲ್ಲ. ಇಟ್ ಇಸ್ ನಾಟ್ ಅಡ್ವಾಂಟೇಜ್ ಫಾರ್ ಯು ಅಂತ ಆ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಸೊ ಪಾದ್ರಿಯ ಪ್ರಾರ್ಥನೆಯು ನಿಮ್ಮ ಪಶ್ಚಾತ್ತಾಪ, ಸಲ್ಲಿಗೆ ಮತ್ತು ವಿಧೇಯತೆಯನ್ನು ಬದಲಾಯಿಸಲು ಸಾಧ್ಯವಲ್ಲ. ನೀವು ಪಶ್ಚಾತ್ತಾಪ ಪಡಬೇಕು, ನೀವು ವಿಧೇಯರಾಗಬೇಕು. ಅದಕ್ಕೆ ಪಾಸ್ಟರ್ಸ್ ನಿಮ್ಮನ್ನು ಲೀಡ್ ಮಾಡ್ತಾರೆ. ಅವರಿಲ್ಲದೆ ನಿಮಗೆ ಆ ಲೀಡಿಂಗ್ ಸಿಗೋದಿಲ್ಲ. ಸಿಗ್ತದಾ ಹೇಳಿ ವಿಶ್ವಾಸಿಗಳೇ? ರೋಮಪುರದವರಿಗೆ 2:4 ಬರೆದಿದೆ, ದೇವರ ದಯೆಯು ನಿಮ್ಮನ್ನು ಮಾನಸಾಂತರಕ್ಕೆ ನಡೆಸುತ್ತದೆ ಎಂದು ನೀನು ತಿಳಿಯದೆ ಆತನ ಅಪಾರವಾದ ದಯೆ, ಸಹನೆ, ದೀರ್ಘಶಾಂತಿ ಇವುಗಳನ್ನು ಅಸಡೆ ಮಾಡುತ್ತೀಯೋ. ದೇವರ ದಯೆ ನಮಗೆ ಸಿಕ್ಕಿತು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ನಮಗೆ ಈ ಜ್ಞಾನ ಇರಲಿಲ್ಲ. ನಾವು ಈ ಲೋಕದಲ್ಲಿ ಪಾಪದಲ್ಲಿ ಜೀವನ ಮಾಡಿ 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 ಜೀವನ ಮಾಡುತ್ತಾ ಇದ್ದವರು ಅಲ್ಲವೇ? ದೇವರ ದಯೆ ನಮಗೆ ಸಿಗುತ್ತು. ಅದಕ್ಕೆ ನಾವು ವರ್ಷಿಪ್ ಮಾಡುವಾಗ ಯಾವಾಗಲೂ ದೇವರೇ ಸ್ತೋತ್ರ 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 ಅನ್ನು ನಾವು ಹಾಡು ಹಾಡುತ್ತಾ ಜೀವನ ಮಾಡಬೇಕು. ಯಾವಾಗಲೂ ಖುಷಿಯುಳ್ಳವರಾಗಿರಬೇಕು. ನಮಗೆ ಪಾಪದ ಜ್ಞಾನನೇ ಇರಲಿಲ್ಲ. ಈಗಲೂ ತುಂಬಾ ವಿಶ್ವಾಸಗಳಿಗೆ ಅದನ್ನ ಜ್ಞಾನ ಇಲ್ಲ. ದೇವರ ಒಳ್ಳೆತನ ಯಾವುದು? ನಮ್ಮ ಪಾಪದ ಬಗ್ಗೆ ದೇವರ ಜ್ಞಾನ ಕೊಟ್ಟಿದ್ದಾರೆ. ಅದರಿಂದ ನಮಗೆ ರಿಪೆಂಟ್ ಮಾಡಿ ಹೊರಗೆ ಬರಬಹುದು. ಇದೇ ದೇವರ ದಯೆ ನಮಗೆ ಸಿಗಿರುವುದು. ನೀವು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಎಷ್ಟು ಮುಖ್ಯ, ಹೇಗೆ ಪ್ರಾರ್ಥಿಸಬೇಕು ಎಂಬುದನ್ನು ನೀವು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಏನು ಪ್ರಾರ್ಥನೆ? ಯಾಕೆ ನಮಗಿದು ಮುಖ್ಯ? ಸಾಕಷ್ಟು ಪ್ರಾರ್ಥನೆ ಇಲ್ಲದೆ ನಾವು ದೈಹಿಕವಾಗಿ ಕಾರ್ಯನಿರ್ವಹಿಸುತ್ತೇವೆ, ಆದರೆ ಆತ್ಮೀಕವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಲ್ಲ. ಮೊದಲನೇ ಥೆಸಲೋನಿಕದವರಿಗೆ 5:17 ನಮಗೆ ಸಲಹೆ ನೀಡಲಾಗಿದೆ, ಎಡಬಿಡದೆ ಪ್ರಾರ್ಥನೆ ಮಾಡಿ. ಈ ಪ್ರಾರ್ಥನೆ ನಮಗೆ ಯಾವಾಗಲೂ ಇರಬೇಕು. ಅದರರ್ಥ ನಾವು ದಿನದ 24 ಗಂಟೆಗಳು ಪ್ರಾರ್ಥಿಸಬೇಕು ಎಂದಲ್ಲ. ನಮ್ಮ ದೈನಂದಿನ ನಿಗದಿತ ಸಮಯದ ಪ್ರಾರ್ಥನೆ, ಆರಾಧನೆ, ಧ್ಯಾನ ಇತ್ಯಾದಿಗಳ ಜೊತೆಗೆ ನಾವು ಕೆಲಸ ಮಾಡುವಾಗ, ನಡೆಯುವಾಗ ಮತ್ತು ನಿರ್ಧಾರಣೆ ತೆಗೆಯುವಾಗ, ಸಮಸ್ಯೆಗಳನ್ನು ಎದುರಿಸುವಾಗ ಎಲ್ಲ ನಾವು ಪ್ರಾರ್ಥಿಸಬೇಕು. ಇದಕ್ಕೋಸ್ಕರ ಪ್ರಾರ್ಥಿಸಬೇಕು, ಶಕ್ತಿ ಕೊಡಿ. ಪ್ರಲೋಭನೆಯಲ್ಲಿ ನಾನು ಬೀಳಬಾರದು, ಪಾಪದಲ್ಲಿ ನಾನು ಬೀಳಬಾರದು. ತುಂಬ ಪ್ರಲೋಭನೆ ನನಗೆ ಬರುತ್ತದೆ, ನಿನ್ನ ದಾರಿಯಲ್ಲಿ ನಾನು ನಡೆಯಬೇಕು. ಈ ಪ್ರಾರ್ಥನೆ ನಮಗೆ ಇಡಬಿಡದೆ ಇಲ್ಲದಿದ್ದರೆ ಯಾರಿಗೂ ದೇವರ ದಾರಿಯಲ್ಲಿ ನಡೆಯಕ್ಕಾಗಲ್ಲ. ಯೋಹಾನ 15:5 ಯೇಸುದೇವರು ಹೇಳಿದರು, ನಾನೇ ದ್ರಾಕ್ಷಿಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿ ಮತ್ತು ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲವನ್ನು ಕೊಡುವನು, ಯಾಕೆಂದರೆ ನಾನಿಲ್ಲದೆ ನೀವು ಏನು ಮಾಡಲಾರಿರಿ. ಏನು ಯೇಸುದೇವರು ಹೇಳಿದ್ರು? ನಾನೇ ದ್ರಾಕ್ಷಿಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿ ಮತ್ತು ನಾನು ಅವನಲ್ಲಿ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನಮಗೆ ಆ ಕನೆಕ್ಷನ್ ಇರಬೇಕು. ಆ ಕನೆಕ್ಷನ್ ಬಿಡಬಾರದು. ಆದರೆ ಮಾತ್ರ ನಮಗೆ ಫಲ ಸಿಗುವುದು. ನಾನು ಇಲ್ಲದೆ ನೀನು ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದು ದೇವರು ಹೇಳಿದರು. ಅದರರ್ಥ ನೀವು ಏನು ಕೆಲಸ ಮಾಡಲು ಮತ್ತು ಸಂಪಾದಿಸಲು ಸಾಧ್ಯವಿಲ್ಲ ಅಂತಲ್ಲ ಯೇಸುದೇವರು ಹೇಳಿದರು. ಆದರೆ ಸಾಕಷ್ಟು ಪ್ರಾರ್ಥನೆ ಇಲ್ಲದೆ ಯಾವುದೇ ಆಧ್ಯಾತ್ಮಿಕ ಕೆಲಸವನ್ನು
ಮಾಡಲು ಸಾಧ್ಯವಲ್ಲ. ಏನು ಆಧ್ಯಾತ್ಮಿಕ ಕೆಲಸ? ನೀವು ಪ್ರಾರ್ಥಿಸಲಿಲ್ಲದಿದ್ದರೂ ನಿಮಗೆ ಕೆಲಸಕ್ಕೆ ಹೋಗಬಹುದು, ಹಣ ಸಂಪಾದಿಸಬಹುದು, ಮನೆ ಕಟ್ಟಬಹುದು, ಏನೇ ಮಾಡಬೇಕಂದ್ರೂ ಮಾಡಬಹುದು. ನೀವೆಲ್ಲ ಮಾಡ್ತಾ ಇದ್ದೀರಲ್ಲ, ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಆದರೆ ಪ್ರಾರ್ಥಿಸಲಿಲ್ಲದಿದ್ದರೆ ನಿಮಗೆ ಸ್ವಲ್ಪ ಕಂಟ್ರೋಲ್ ಸಿಗುವುದಿಲ್ಲ. ಒಬ್ಬರನ್ನು ಅವರು ಮಾಡಿರುವ ಪಾಪವನ್ನು ಕ್ಷಮಿಸಿ ಅವರನ್ನು ಪ್ರೀತಿಸಕ್ಕಾಗಲ್ಲ, ಕೋಪ ಹಂಗೆ ಬಿಡಕ್ಕಾಗಲ್ಲ, ಒಫೆನ್ಸ್ ಹಂಗೆ ಬಿಡಕ್ಕಾಗಲ್ಲ. ನಿರಂತರ ಪ್ರಾರ್ಥನೆ ಇಲ್ಲದಿದ್ದರೆ ದೇವರ ಸೇವೆ ಎಂದಿಗೂ ಮಾಡಕ್ಕಾಗಲ್ಲ. ನಿರಂತರ ಪ್ರಾರ್ಥನೆ ಇಲ್ಲದಿದ್ದರೆ, ನಾನು ಯಾಕೆ ಇಲ್ಲಿ ನಿಂತ್ಕೊಳ್ಳುತ್ತೀನಿ, ನೀವು ಹಿಂಗೆ ಇದ್ರು ನಿರಂತರ ಪ್ರಾರ್ಥನೆಯಿಂದ. ಇಲ್ಲದಿದ್ದರೆ ಯಾರಿಗೂ ಸೇವೆ ಮಾಡಕ್ಕಾಗಲ್ಲ. ನಿಮಗೊಂದು ಗಿಫ್ಟ್ ಇದ್ರೆ ನಿಮಗೆ ಯೂಸ್ ಮಾಡಕ್ ಆಗ್ತಾ ಇಲ್ಲದಿದ್ದರೆ ಇದೇ ಕಾರಣ, ನಿಮಗೆ ಪ್ರಾರ್ಥನೆ ಇಲ್ಲೇ. ಇಡಬಿಡದೆ ಪ್ರಾರ್ಥಿಸಿ. ಆ ಪ್ರಾರ್ಥನೆ ಇಲ್ಲದೆ ನಮಗೆ ಯಾವ ಆಧ್ಯಾತ್ಮಿಕ ಕೆಲಸವನ್ನು ಮಾಡಕ್ಕೆ ಆಗುವುದಿಲ್ಲ. ನೀವು ಆತ್ಮದ ಫಲದಲ್ಲಿ ಮತ್ತು ದೇವರ ಸೇವೆಯಲ್ಲಿ ಬೆಳೆಯದಿದ್ದರೆ ನೀವು ಅವುಗಳಿಗಾಗಿ ಸಾಕಷ್ಟು ಪ್ರಾರ್ಥಿಸುತ್ತಿಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಿಮಗೆ ದೇವರು ಉಡುಗೊರೆ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡ್ತಾ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ನಿಮಗೆ ಪ್ರಾರ್ಥನಾ ಜೀವನ ಇಲ್ಲ. ಯಾಕೆ ಪ್ರಾರ್ಥನಾ ಜೀವನ ಇಲ್ಲ? ನಿಮಗೆ ಬೇಕಾಗಿರುವುದು ಮಾತ್ರ ನೀವು ಪ್ರಾರ್ಥಿಸುತ್ತೀರಿ. ಅದಕ್ಕೆ ಅಷ್ಟೊಂದು ಪ್ರಾರ್ಥನೆ ಬೇಕು. ಹಲ್ಲೆಲೂಯಾ. ಪ್ರಾರ್ಥನೆಯ ಮತ್ತೊಂದು ಮುಖ್ಯ ಭಾಗ ಎಂದರೆ ಪ್ರಾರ್ಥನೆಯಲ್ಲಿ ಕೇಳುವುದು, ಅಂದರೆ ಪ್ರಾರ್ಥನೆಯಲ್ಲಿ ಮೌನ ಸಮಯವನ್ನು ಕಳೆಯುವುದು. ನಮ್ಮ ದೈನಂದಿನ ಪ್ರಾರ್ಥನೆಗಳಲ್ಲಿ ದೇವರನ್ನು ಆಲಿಸುವುದು ಬಹಳ ಮುಖ್ಯ. ಏಕೆಂದರೆ ಪ್ರಾರ್ಥನೆಯು ನಮ್ಮ ಅಗತ್ಯಗಳನ್ನು ಪ್ರಸ್ತುತಪಡಿಸುವುದು ಮಾತ್ರವಲ್ಲದೆ ಆತನು ಏನು ಹೇಳಬೇಕೆಂದು ಕೇಳುವುದು ಆಗಿದೆ. ನಾವು ದೇವರ ಹತ್ರ ಮಾತಾಡುತ್ತೇವೆ, ದೇವರು ನಮ್ಮ ಹತ್ರ ಮಾತಾಡಬೇಕು, ಗ್ಯಾಪ್ ಕೊಡಬೇಕು, ಕೇಳಿಸ್ಕೊಳ್ಳಬೇಕು, ಸಮಯ ತೆಗೆಯಬೇಕು. ನಿಮಗೆ ದೇವರ ಹತ್ರ ಪ್ರಾರ್ಥನೆ ಮಾಡುವುದಕ್ಕೆ ಟೈಮ್ ಇಲ್ಲ, ಮತ್ತೆ ದೇವರಿಂದ ಕೇಳಿಸ್ಕೊಳ್ಳುವುದು ಯಾರು ಮಾಡುತ್ತಾರೆ? ಇದೆರಡೂ ನಾವು ಮಾಡಬೇಕು. ಯೋಹಾನ 10:27 ಯೇಸುದೇವರು ಹೇಳಿದರು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಕುರಿಗಳು, ಮೇಕಗಳಲ್ಲ, ಕುರಿಗಳು. ನೀವು ದೇವರ ಕುರಿ ಆಗಿದರೆ ದೇವರೇನು ಹೇಳಿದ್ರು ಹಿಯರ್ ಐ ಆಮ್, ನಾನು ಮಾಡ್ತೀನಿ. ಆದರೆ ಮೇಕೆ ಆಗಿದರೆ, ಗೋಟಾಗಿದರೆ ಎಲ್ಲದಕ್ಕೂ ತಡೆ. ಹ್ಯುಮಿಲಿಟಿ ಇರಬೇಕು ದೇವರ ಮಕ್ಕಳೇ. ಯೇಸುದೇವರು ಹೇಳಿದ್ರು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು. ಐ ನೋ ದಮ್. ಅಂದರೆ ಗೋಟುಗಳನ್ನು ದೇವರಿಗೆ ಗೊತ್ತಿಲ್ಲ ಅಂತ, ಹೋಣಿಸಿದರೆ ದೇವರಿಗೆ ಗೊತ್ತಿಲ್ಲ ಅಂತ, ಅದೇ ಅರ್ಥ. ನಾನು ಅವುಗಳನ್ನು ಬಲ್ಲೆನು, ಐ ನೋ ದಮ್. ನಾವೆಷ್ಟು ಹಂಪಲಾಗ್ತೇವೋ, ಗಾಡ್ ಇಸ್ ವಿತ್ ಅಸ್, ಗಾಡ್ ಇಸ್ ಫಾರ್ ಅಸ್. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಾವು ದೇವರೊಂದಿಗೆ ಶಾಂತ ಸಮಯವನ್ನು ಕಳೆಯಬೇಕು. ದೇವರೇ ನನ್ನೊಂದಿಗೆ ಮಾತನಾಡಿ ಎಂದು ನಾವು ಕೇಳಿಕೊಳ್ಳಬೇಕು. ನಮ್ಮ ಮನಸ್ಸುಗಳು ಶಾಂತವಾಗಿ ದೇವರ ಧ್ವನಿಗೆ ಗಮನ ಹರಿಸಿದಾಗ ನಿಜವಾದ ಪ್ರಾರ್ಥನೆ ನಡೆಯುತ್ತದೆ. ನಾವು ಪ್ರಾರ್ಥಿಸಬೇಕು. ಮತ್ತು ಕುರಿಗಳಂತೆ, ದೇವರೇ ನನ್ನ ಹತ್ರ ಮಾತನಾಡಿ, ನಿನಗೆ ಇಷ್ಟವಿಲ್ಲವಾದದಲ್ಲ ನಾನೇನು ಮಾಡ್ತಾ ಇದ್ದೀನಿ ನನಗೆ ತಿಳಿಸು. ನೀವು ಶಾಂತವಾಗಿ ದೇವರ ಮುಂದೆ ಕೂತ್ಕೊಂಡ್ರೆ ದೇವರು ತಿಳಿಸುತ್ತಾರೆ. ಎಲ್ಲದಕ್ಕೂ ಟೈಮೇ ಇಲ್ಲ ಅಂತ ಹೇಳಿದರೆ, ಕುರಿಗಳಿಗೆ ಟೈಮ್ ಇರುತ್ತದೆ, ಮೇಕಗಳಿಗೆ ಟೈಮ್ ಇಲ್ಲ ಅಂತ ನಾನು ಹೇಳ್ತೀನಿ. ಖಂಡಿತ ಕುರಿಗಳು ದೇ ವಿಲ್ ಫೈನ್ ಟೈಮ್, ಎಷ್ಟೇ ಬಿಸಿಯಾಗಿದ್ರು. ಮೇಕಗಳಿಗೆ ಎಕ್ಸ್ಕ್ಯೂಸಸ್. ನಾವು ಪ್ರಾರ್ಥಿಸಬೇಕು, ಅವರ ಮುಂದೆ ನಾವು ಕೂತುಕೊಳ್ಳಬೇಕು. ದೇವರಿಗೆ ನಾವು ಹೇಳಬೇಕು, ನನ್ನಲ್ಲಿ ನಿನಗೆ ಇಷ್ಟವಿಲ್ಲದನ್ನು ನನಗೆ ತೋರಿಸು, ವಿಧೇಯದಲ್ಲಿ ನನ್ನನ್ನು ಮಾರ್ಗದರ್ಶನ ಮಾಡು. ದೇವರಿಂದ ಕೇಳಲು ನಮ್ರತೆ, ತಾಳ್ಮೆ ಮತ್ತು ದೇವರು ಬಹಿರಂಗಪಡಿಸುವುದನ್ನು ಪಾಲಿಸಲು ಸಿದ್ಧ ಹೃದಯವನ್ನು ಅಗತ್ಯವಿದೆ. ಅದಕ್ಕೆ ನಾನು ಹೇಳಿದೆ, ಕುರಿಯಾಗಿರಬೇಕು, ದೇವರಿಂದ ಕೇಳಿಸಿಕೊಳ್ಳಬೇಕು. ಅದು ಮಾಡುವುದಕ್ಕೆ ನಮ್ಮಲ್ಲಿ ಸಿದ್ಧ ಹೃದಯ ಇರಬೇಕು. ಕುರಿಗಳಿಗೆ ಇದೆಲ್ಲ ಇರುತ್ತದೆ. ಪ್ರತಿದಿನ ಆಲಿಸುವುದಲ್ಲಿ ಸಮಯ ಕಳೆಯುವುದರಿಂದ ನಾವು ದೈನಂದಿನ ಸನ್ನಿವೇಶಗಳಿಗೆ ಶಾಂತಿ, ನಿರ್ದೇಶನ ಮತ್ತು ಆಧ್ಯಾತ್ಮಿಕ ಬುದ್ಧಿಯನ್ನು ನಾವು ಪಡೆಯುತ್ತೇವೆ. ನಾವು ದೇವರೊಂದಿಗೆ ಮಾತನಾಡುವುದಲ್ಲದೆ
ತಾಳ್ಮೆಯಿಂದ ಆತನ ಧ್ವನಿಯನ್ನು ಆಲಿಸಿದಾಗ, ನಾವು ವಿಧೇಯತೆಯಿಂದ ಪ್ರತಿಕ್ರಿಯಿಸಿದಾಗ ದೈನಂದಿನ ಪ್ರಾರ್ಥನಾ ಜೀವನ ಸಕ್ರಿಯಗೊಳಿಸುತ್ತದೆ. ದೇವರ ದಯೆ ನಮಗೆ ಸಿಗುತ್ತದೆ ಖಂಡಿತವಾಗಿಯೂ. ದೇವರು ಕರುಣಾಮಯಿ. ಆದರೆ ತುಂಬ ವಿಶ್ವಾಸಿಗಳಿಗೆ ಪ್ರಾರ್ಥನಾ ಶೈಲಿ, ಅವರು ತುಂಬ ಪ್ರಾರ್ಥಿಸುತ್ತಾರೆ. ಹಲವು ವರ್ಷಗಳ ಪ್ರಾರ್ಥನೆಗಳ ಜೀವನದ ನಂತರವೂ ನೀವು ಸುಲಭವಾಗಿ ಮನನೊಂದಿದರೆ, ಸುಲಭವಾಗಿ ಕೋಪಗೊಂಡಿದ್ದರೆ, ಸುಲಭವಾಗಿ ಹೆಮ್ಮೆ ಪಡುತ್ತಿದ್ದರೆ ಮತ್ತು ಕೋಪಗೊಂಡರೆ, ದೇವರನ್ನು ನಂಬಿಗಸ್ತೆಯಿಂದ ಸೇವಿಸುವ ಬದಲು ಮುಖ್ಯವಾಗಿ ನಿಮಗಾಗಿ ಬದುಕುತ್ತಿದ್ದರೆ, ಅದು ನೀವು ನಿಜವಾಗಿಯೂ ಪ್ರಾರ್ಥಿಸಲು ಇನ್ನೂ ಕಲಿತಿಲ್ಲ ಎಂದು ತೋರುತ್ತದೆ. ವಿಶ್ವಾಸಿಗಳೇ, ಅರ್ಥ ಮಾಡಿಕೊಳ್ಳಿ. ಆಸ್ ಅವರ್ ಪ್ರೇಯರ್ ಲೈಫ್ ಇನ್ಕ್ರೀಸಸ್, ನಾವು ತುಂಬ ದೇವರ ಥರ ಆಗುತ್ತೇವೆ. ನಮ್ಮನ್ನು ನೋಡಿದರೆ ಅರ್ಥವಾಗುತ್ತದೆ. ಹಂಪಲಾಗಿ, ಮೇಕೆಗಳು ಥರ ಅಲ್ಲ, ಕುರಿಮರಿಗಳಾಗಿ ಪ್ರಾರ್ಥಿಸುವರು ಬದಲಾಗುತ್ತಾರೆ. ಹಲವು ವರ್ಷಗಳ ನಂತರವೂ ವಿಶ್ವಾಸಿಗಳು ಪ್ರಾರ್ಥಿಸುತ್ತಾರೆ, ಆದರೆ ಕೋಪ ಅಂಕೆ, ಮತ್ತೆ ಅಹಂಕಾರ ಅಂಕೆ, ಮನೆಯಲ್ಲಿ ಜಗಳ ಎಲ್ಲ ಮಾಡಿಬಿಟ್ಟು ಹೋಗ್ಬಿಟ್ಟು ಪ್ರಾರ್ಥಿಸುತ್ತಾರೆ. ಆದರೆ ನೀವು ಪ್ರಾರ್ಥಿಸುವುದಕ್ಕೆ ಕಲಿತಿಲ್ಲ ಎಂದು ಅರ್ಥ ಮಾಡಿಕೊಳ್ಳಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ.